ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಅಂಗಹೀನತೆ ಶಾಪ ಅನ್ಕೋತೀವಿ, ಆದರೆ ಅಂತಹ ಶಾಪಗ್ರಸ್ತರಿಗೆ ಸರಿಯಾದ ನೆರವು ಸಿಕ್ಕಿದ್ರೆ ಏನೆಲ್ಲ ಸಾಧಿಸಬಹುದು ಅಲ್ವಾ? ಅದಕ್ಕೆ ಇಲ್ಲೊಬ್ಬ ಟೀಚರ್ ಉದಾಹರಣೆ. ಅಂಗಹೀನತೆಯುಳ್ಳವರಿಗೆ ಪಾಠ ಮಾಡಿ ಅವರನ್ನ ಉತ್ತಮ ಸಮಾಜದತ್ತ ಕೊಂಡೊಯ್ಯುವ ಅವರೇ ಇವತ್ತಿನ ಭಿನ್ನ ಬೆಂಗಳೂರಿಗರು. ಇಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ವಿಕಲಚೇತನರು, ಆದರೆ ಪ್ರತಿಭೆ ಮಾತ್ರ ಅಗಾಧ. ಅಂಗಹೀನತೆಯನ್ನ ಸವಾಲಾಗಿ ಸ್ವೀಕರಿಸಿದ ಇವರೆಲ್ಲ ಬಗೆ ಬಗೆಯ ಪ್ರತಿಭೆ ರೂಢಿಸಿಕೊಂಡಿದ್ದಾರೆ. ಪುಟ್ಟ ಮಕ್ಕಳಂತೆ ನಡವಳಿಕೆ ಆದರೂ ಇವರೆಲ್ಲ 20 ವರ್ಷದ ಆಸುಪಾಸಿನವರು. ಹುಟ್ಟಿನಿಂದಲೇ ಅಂಗಹೀನತೆಯಿಂದ ಬಳಲುತ್ತಿದ್ದ ಇವರಿಗೆ ಮೀನಾಕ್ಷಿಯವರು ನೆರವಾಗಿದ್ದಾರೆ. ಅಂಗಹೀನತೆಯನ್ನ ಸರಿಪಡಿಸಲು ಸಂಗೀತ ಹೇಳಿಕೊಡುತ್ತಿದ್ದಾರೆ. ಕಳೆದ 20 ವರ್ಷದಿಂದ ಕತ್ರಿಗುಪ್ಪೆಯಲ್ಲಿ ಮೀರಾ ಆಪ್ತ ಸಲಹಾ ಕೇಂದ್ರದ ಮೂಲಕ ಸಂಗೀತ ಚಿಕಿತ್ಸೆ ನೀಡುತ್ತಿರುವ ಇವರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಾಣುತ್ತಿವೆಯಂತೆ. ಸುಮಾರು ಒಂದು 15 ವರ್ಷದಿಂದ ಈ ಸಂಗೀತ ಚಿಕಿತ್ಸೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಇಂಪ್ರೂವ್ಮೆಂಟ್ಸ್ ಕಂಡಿದೆ. ಸಂಗೀತ ಕಲಿಯೋ ಜೊತೆಗೆ ಅವರ ಒಂದು ವ್ಯಕ್ತಿತ್ವದ ವಿಕಸನದಲ್ಲಿ ನಾವು ಸಾಕಷ್ಟು ಇಂಪ್ರೂವ್ಮೆಂಟ್ಸ್ನ ಕಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಅವರಿಗೆ ಆತ್ಮವಿಶ್ವಾಸ ಚೆನ್ನಾಗಿ ಮೂಡುತ್ತೆ ಮತ್ತು ಆನಂದ ಸದಾ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಯಾಕೆ, ತಾವು ಇತರರಿಗಿಂತ ಕಮ್ಮಿ ಇಲ್ಲ ಎಂಬಂತೆ ಉತ್ತಮ ಹಾಡುಗಾರರು ಕೂಡ ಹೌದು. ಅಲ್ಲದೆ ವಿವಿಧ ಬಗೆಯ ಕರಕುಶಲ ವಸ್ತುಗಳನ್ನ ಕೂಡ ತಯಾರಿಸುತ್ತಾರೆ. ಜೊತೆಗೆ ಮೃದಂಗ ಬಾರಿಸುತ್ತಾರೆ. ಮೀನಾಕ್ಷಿರಾವ್ ಅವರ ವಿಭಿನ್ನ ಸೇವೆಯ ಬಗ್ಗೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಬಹಳ ಚೆನ್ನಾಗಿದೆ. ಮಕ್ಕಳಿಗೆ ಅವರಿಗೆ ಒಂದು ಆತ್ಮವಿಶ್ವಾಸ ಮೂಡಿಸುತ್ತೆ ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆಗಳಾಗುತ್ತೆ ಆಗಿದೆ. ಎಷ್ಟು ಚೆನ್ನಾಗಿ ಮಕ್ಕಳು ಒಂದು ಅರ್ಧ ಗಂಟೆ ಕೂಡ ಒಂದು 10 ನಿಮಿಷ ಕೂರದೇ ಇರೋ ಮಕ್ಕಳು 1 ಅವರ್ ಕೂತ್ಕೊಂಡು ಹಾಡನ್ನು ಕೇಳ್ತಾರೆ, ಹಾಡು ಆಡ್ತಾರೆ. ಇಲ್ಲಿ ಸ್ಕೂಲ್ ಭಾಳ ಚೆನ್ನಾಗಿದೆ. ಅವರು ಮೇಯ್ನಾಗಿ ಫ್ರೆಂಡ್ಸ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಎಲ್ಲ ಉಪಯೋಗ ಆಗ್ತಾಯಿದೆ. ಟೈಮ್ ಪಾಸ್ ಆಗುತ್ತೆ, ಪ್ಲಸ್ ಸ್ವಲ್ಪ ಚಿಕಿತ್ಸೆ ಆಗಿ ಅವ್ರಿಗೆ ಮನೋಲ್ಲಾಸ ಆಗುತ್ತೆ. ಅದಕ್ಕೆ ಇವಾಗ ಭಾಳ ಸಂಗೀತ ಚಿಕಿತ್ಸೆ ಭಾಳ ಉಪಯೋಗ ಆಗ್ತಾಯಿದೆ. ಮೊದಲಿಗಿಂತ ಭಾಳ ಈಗ ಇಂಪ್ರೂವ್ ಆಗಿದ್ದಾಳೆ. ಒಟ್ನಲ್ಲಿ ಇಂಥ ಒಬ್ಬ ಶಿಕ್ಷಕಿ ವಿಕಲಚೇತನರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅಲ್ಲಿರುವ ವಿವಿಧ ತರಬೇತಿಗಳು ಅಂಗಹೀನರ ಬಾಳಿಗೆ ಒತ್ತಾಸೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಕಿರಣ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಮದುಮಗಳಿಗೆ ಕೇಶಾಲಂಕಾರವೇ ಭೂಷಣ. ಆಕೆಯ ಮೇಕಪ್ನಿಂದ ಹಿಡಿದು ಹೇರ್ ಸ್ಟೈಲ್ವರೆಗೂ ಎಲ್ಲರನ್ನ ಆಕರ್ಷಿಸುತ್ತೆ. ಇನ್ನು ಫಂಕ್ಷನ್ಗಳಿಗೆ ಹೋಗೋರು ಕೂಡ ತಾವು ಅಂದವಾಗಿ ಕಾಣಿಸ್ಬೇಕು ಅಂತ ಬಯಸೋದು ಸಹಜ. ಆದರೆ ಕೆಲವರಿಗೆ ಅಂದದ ಕೂದಲೇ ಇಲ್ವಲ್ಲ ಅನ್ನೋ ಟೆನ್ಷನ್. ಡೋಂಟ್ ವರಿ, ಈಗ ವೆರೈಟಿ ಕೂದಲು ಬಂದಿವೆ. ಅಬ್ಬಬ್ಬಾ, ಎಷ್ಟು ಉದ್ದದ ಕೂದಲು! ವಾಹ್, ಎಷ್ಟು ಚೆನ್ನಾಗಿದೆ ಕರ್ಲಿ ಹೇರ್. ಹೀಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತಲ್ವಾ? ಆದ್ರೆ ಇದು ಒರಿಜಿನಲ್ ಕೂದಲು ಅಲ್ಲ, ಆರ್ಟಿಫಿಷಿಯಲ್ ಅಂದ್ರೆ ನಂಬ್ತೀರಾ? ಹೌದು, ಇಂಥ ವೆರೈಟಿ ವಿಗ್ಗಳೀಗ ಲಗ್ಗೆ ಇಟ್ಟಿವೆ. ಮದುವೆ ಮತ್ತಿತರ ಫಂಕ್ಷನ್ಗಳಿಗೆ ಈ ಕೃತಕ ಕೂದಲು ಹೇಳಿ ಮಾಡಿಸಿದ್ದು ಅಂದದ ಕೂದಲಿಲ್ಲ ಅನ್ನೋ ಕೊರಗು ನೀಗಿಸಲು ಈ ವಿಗ್ಗಳು ನೆರವಾಗಲಿವೆ. ನಗರದ ಬ್ಯೂಟಿ ಪಾರ್ಲರ್ಗಳಲ್ಲಿ ಹೇರ್ ಕಲರ್ಗೆ ಮ್ಯಾಚ್ ಆಗೋ ಬಗೆ ಬಗೆ ಕೃತಕ ಕೂದಲು ಸಿಗುತ್ತಿವೆ. ಕರ್ಲಿ ಹೇರ್, ಸ್ಟ್ರೈಟ್ ಹೇರ್, ಲೇಯರ್ ಕಟ್ನ ಬ್ಯೂಟಿಫುಲ್ ಹೇರ್, ಹೀಗೆ ಯಾವ ಸ್ಟೈಲ್ ಬೇಕಾದ್ರೂ ರೆಡಿಮೇಡ್ ಹೇರ್ ಸಿಗುತ್ತೆ. ಅವುಗಳ ಬೆಲೆ 600 ರೂಪಾಯಿಂದ 5,000. ಇವಾಗ ಬ್ಲ್ಯಾಕು, ಡಾರ್ಕ್ ಬ್ರೌನು ಮತ್ತು ಬ್ರೌನು ಮತ್ತು ಬ್ಲ್ಯಾಕು ಈ ರೀತಿ ಹೇರ್ ಇರುತ್ತೆ ನಮ್ಮ ಇಂಡಿಯನ್ಸ್ಗೆ. ಸೊ ಅದಕ್ಕೆ ತಕ್ಕಂಥ ಅವ್ರಿಗೆ ಇವಾಗ ಹೇರ್ ಕಟ್ ಇತ್ತು ಅಂತ ಹೇಳಿದ್ರೆ ಆ ಹೇರ್ ಕಟ್ಟಲ್ಲೇ ವಿಗ್ಸ್ ಬಂದಿರುತ್ತೆ. ಸೊ ಆಮೇಲೆ ಇಲ್ಲ ಅಂತಂದರೆ ಅವ್ರಿಗೆ ವೇವಿ ಹೇರ್ಸ್ ಇತ್ತಂದರೆ ಸ್ವಲ್ಪ ಕರ್ಲ್ಸು ವೇವಿಯಾಗಿ ವಿಗ್ ಬಂದಿದೆ ಮತ್ತು ಕಂಪ್ಲೀಟ್ ಸ್ಟ್ರೈಟಾಗಿ ಬಂದಿದೆ. ಇಮಿಡಿಯೇಟಾಗಿ ಕ್ಲಿಪ್ಪಿಂಗ್ ಸಿಸ್ಟಮ್ ಇರುತ್ತೆ, ಕ್ಲಿಪ್ ಮಾಡಿಕೊಂಡು ಅವರು ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡ್ಬೋದು. ಇನ್ನು ಈ ವಿಗ್ಗಳಿಗೆ ಕ್ಲಿಪ್ ಇರೋದ್ರಿಂದ ಈಸಿಯಾಗಿ ಧರಿಸಿಕೊಳ್ಳಬಹುದು. ಜೊತೆಗೆ ಇದು ಆರ್ಟಿಫಿಷಿಯಲ್ ಕೂದಲು ಅಂತ ಗೊತ್ತೇ ಆಗಲ್ಲ. ನಮಗೆ ರೆಡಿಮೇಡ್ ವಿಗ್ ಸಿಗ್ತಾ ಇರೋದ್ರಿಂದ ತುಂಬ ಈಸಿಯಾಗಿದೆ. ನಾವೇ ಮನೇಲಿ ಯಾವ ಸ್ಟೈಲ್ ಬೇಕಾದರೂ ಯಾವ ಥರ ಬೇಕಾದರೂ ಹಾಕೋಬೋದು. ನಮಗೆ ಶಾರ್ಟ್ ಕೂದಲಿದೆ, ನಾವು ಫೀಲ್ ಮಾಡ್ಕೊಳ್ಳೋಂಗಿಲ್ಲ. ಯಾವ ಥರ ಕೂದಲು ಬೇಕಾದರೂ ಹಾಕೋಬೋದು. ವಿಗ್ ಸಿಗ್ತಾ ಇರೋದು ತುಂಬಾ ಚೆನ್ನಾಗಿದೆ. ಮತ್ತು ನಮಗೂ ಕೂಡ ಮನಸ್ಸಿಗೆ ಖುಷಿ ಆಗುತ್ತೆ. ಯಾವ ಥರ ಸ್ಟೈಲ್ ಬೇಕಾದರೂ ಮಾಡ್ಬೋದು.
ಮಹಿಳೆಯರು ಕೇಶ ಸೌಂದರ್ಯಕ್ಕೆ ಒತ್ತು ಕೊಡೋದ್ರಿಂದ ಈ ವಿಗ್ಗಳು ಸೌಂದರ್ಯವನ್ನ ಮತ್ತಷ್ಟು ಇಮ್ಮಡಿಗೊಳಿಸಲಿವೆ. ಡಿಫರೆಂಟ್ ಹೇರ್ ಸ್ಟೈಲ್ ಬೇಕು ಅನ್ನೋರು ತಮ್ಮಿಷ್ಟದ ಸ್ಟೈಲ್ನ ವಿಗ್ ಹಾಕಿಕೊಂಡು ಮಿಂಚಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರಧಾಳ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.